ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನೀಗ ಇನ್ನೊಂದು ಇನ್ಫಾರ್ಮೇಟಿವ್ ಆದಂತಹ ಒಂದು ಕ್ವೆಶನ್ ಪೇಪರ್ ಜೊತೆ ಬರ್ತಾ ಇದ್ದೀನಿ. ಅದೇ 7th ಸ್ಟ್ಯಾಂಡರ್ಡ್ ಹಿಂದಿ. ಈ 7th ಸ್ಟ್ಯಾಂಡರ್ಡ್ ಹಿಂದಿ ಕ್ವೆಶನ್ ಪೇಪರ್ ಇದು ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ನೀವು ಎಲ್ಲ ಒಂದು ಎಕ್ಸಾಮನ್ನು ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದನ್ನು ಕೂಡ ಚೆನ್ನಾಗಿ ಮಾಡಿ ಅಂತ ಹೇಳಿ ಫೈನಲ್ ಆಗಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ಒಂದು ಕ್ವೆಶನ್ ಪೇಪರ್ ಆಲ್ಮೋಸ್ಟ್ ನಾವು ಲ್ಯಾಂಗ್ವೇಜಸನ್ನು ನೋಡಿದಾಗ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ 30-40% ಆಫ್ ದ ಕ್ವೆಶನ್ ತೆಗೆದದ್ದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೇ. ಸೊ ನೀವು ಈಗ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ನೀವು ಮಾಡೆಲ್ ಕ್ವೆಶನ್ ಪೇಪರಿಗೆ ಕ್ಲೀನಾಗಿ ನೀವು ರೆಡಿಯಾಗಿ. ಫಸ್ಟ್ ಇದರಲ್ಲಿ ಚುಟ್ಟಿ ಪತ್ರ ಇದೆ, ಹಾಗೆಯೇ ಪ್ಯಾಸೇಜ್ ರೈಟಿಂಗ್ ಇದೆ, ಪ್ರತಿಯೊಂದು ಕೂಡ ಇದೆ. ಅದಷ್ಟಕ್ಕೂ ಕೂಡ ನೀವು ನೀಟಾಗಿ ಫಸ್ಟ್ ನೀವು ಪ್ರಿಪೇರ್ ಆಗಿ, ಆ ನಂತರದಲ್ಲಿ ನೀವು ಎಕ್ಸಸೈಸ್ ಕ್ವೆಶನ್ಸ್ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಪಾಠದ ಹಿಂದಿರುವ ಪ್ರಶ್ನೋತ್ತರಗಳಿಗೆ ನೀವು ರೆಡಿಯಾಗಿ ಅಂತ ಹೇಳ್ತೀನಿ. ಅದಷ್ಟು ನೀವು ರೆಡಿಯಾಗಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಔಟ್ ಆಫ್ ಔಟ್ ಇಲ್ಲ ಅಂದರೆ ಒಂದು ಹೈಯೆಸ್ಟ್ ಮಾರ್ಕ್ಸನ್ನು ಈ ಸಬ್ಜೆಕ್ಟಲ್ಲಿ ನೀವು ಸ್ಕೋರ್ ಮಾಡ್ಬೋದು ಫ್ರೆಂಡ್ಸ್. ಸೊ ತುಂಬಾ ಈಸಿ ಇರುತ್ತೆ. ಈ ಹಿಂದಿ ಸಬ್ಜೆಕ್ಟ್ ತುಂಬಾ ಈಸಿ ಇರುತ್ತೆ. ನಮಗೆ ಕೆಲವೊಮ್ಮೆ ಬರೆಯೋದು ಕಷ್ಟ ಆಗಬಹುದೇನೋ, ಆದರೆ ನಾವು ಅದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ನಾಳೆ ಕೂಡ ರಜೆ ಇದೆ, ನೀವು ಚೆನ್ನಾಗಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಮಾಡೆಲ್ ಕ್ವೆಶನ್ ಪೇಪರಿಗೆ ನೀವು ರೆಡಿ ಆಗಬೇಕು. ಈ ಮಾಡೆಲ್ ಕ್ವೆಶನ್ ಪೇಪರಿಗೆ ನೀವು ರೆಡಿ ಆದರೆ ಅಂದರೆ 50% ಕೆಲಸ ನಿಮ್ಮದು ಮುಗಿದಿದೆ ಅಂತ. ನೆಕ್ಸ್ಟ್ 50% ನಿಮ್ಮ ಲೆಸನನ್ನು ಟೆಕ್ಸ್ಟ್ ಬುಕ್ಕನ್ನು ತೆಗೆದಿಟ್ಕೊಂಡು ಆ ಎಕ್ಸಸೈಸ್ ಕ್ವೆಶನ್ಸ್ ಆಗಿರ್ಬೋದು, ಅಥವಾ ಲೆಸನ್ ಆಗಿರ್ಬೋದು, ಪೊಯಮ್ ಕಲಿಯೋದಾಗಿರ್ಬೋದು, ಇದನ್ನೆಲ್ಲ ನೀವು ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಯು ಆರ್ 100% ರೆಡಿ ಟು ರೈಟ್ ದ ಎಕ್ಸಾಮ್. ಸೊ ಈ ರೀತಿಯಾಗಿ ನೀವು ನಿಮ್ಮ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗಿ ಅಂತ ಹೇಳಿ ನಾನು ಆಶಿಸ್ತೀನಿ ಫ್ರೆಂಡ್ಸ್. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ವಿಡಿಯೋ, 7th ಸ್ಟ್ಯಾಂಡರ್ಡ್ ಹಿಂದಿ ಚಿಕ್ಕ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.